ಹಾಗೆ ನಮ್ಮ ವಿನುತಾ ಅವರು ವಿಶೇಷವಾಗಿ ಇವತ್ತು ತಾಲೂಕು ಹೋಬಳಿ ಮಟ್ಟದ ಅಧ್ಯಕ್ಷರಾಗಿ ಪದಗ್ರಹಣವನ್ನು ಸ್ವೀಕಾರ ಮಾಡಿದ್ದಾರೆ. ವಿನುತಾ ನಮ್ಮ ಮಠದಲ್ಲಿ ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ಅವಳು ಎಲ್ಲ ಫೀಲ್ಡಲ್ಲಿಯೂ ಮುಂದಿದ್ರು. ವಚನ, ನಿರೂಪಣೆ, ಮತ್ತೊಂದು ಪ್ರತಿಯೊಂದರ ಆಕ್ಟಿವಿಟೀಸಲ್ಲಿ ಅವಳು ಮುಂದಿದ್ಲು. ಇವತ್ತು ಅದೇ ನೆನಪು ಇವತ್ತು ಗ್ರಾಮೀಣಾಭಿವೃದ್ಧಿ ಆಗ್ತಾ ಇದ್ದಂಗೆ ಅವಳಿಗೆ ಜಿಲ್ಲಾ ಯೋಜನಾಧಿಕಾರಿಗಳು ಆಗಿ ನಾವು ನೇಮಕ ಮಾಡಿದ್ವಿ. ಇವತ್ತು ಪ್ರತಿ ಹಳ್ಳಿಗೆ ಹೋಗಿ ಮಹಿಳಾ ಸಂಘಗಳನ್ನ ಕಟ್ಟುವ ಮೂಲಕ ಒಂದು ಹೊಸ ಕ್ರಾಂತಿಯನ್ನ ಮಾಡ್ತಾ ಇದ್ದಾರೆ. ಅವಳು ಬಹುಶಃ ಶರಣೆ ಅಂತಂದ್ರೆ ಏನು ತಿಳಿದಂಥವ್ರು ಅಂತ ಅರ್ಥ. ಇವತ್ತೆಲ್ಲ ವಿಷಯಗಳನ್ನ ಅವಳು ವಚನ ಕಲ್ತಿದ್ದಾಳೆ, ಕತೆ ಕಲ್ತಿದ್ದಾಳೆ, ಭಾಷಣ ಕಲ್ತಿದ್ದಾಳೆ, ಎಲ್ಲ ಮಹಿಳೆಯರಿಗೆ ಹೋಗಿ ಜ್ಞಾನವನ್ನ ಕೊಡ್ತಾ ಇದ್ದಾಳೆ. ಅಂತಂದ್ರೆ ಇದು 12ನೇ ಶತಮಾನದಲ್ಲಿ ಏನ್ ನಡೆದಿತ್ತು ಇವತ್ತು ವಿನುತಾ ಅವರು ಈ ಭಾಗದಲ್ಲಿ ಇವತ್ತದ್ ಮಾಡ್ತಾ ಇದ್ದಾರೆ. ಅವಳು ಶರಣೆ 12ನೇ ಶತಮಾನದಲ್ಲಿ ಶರಣೆ, ಇವತ್ತು 21ನೇ ಶತಮಾನದಲ್ಲಿ ನಾವು ವಿನುತಾನ್ ಶರಣೆ ಅಂತ ಕರಿಬೇಕಾಗುತ್ತೆ. ಹಾಗೆ ಆ ತರ